ಲೈಫಲ್ಲಿ ಸೀರಿಯಸ್ ಆಗಿರಬೇಕು ಅಂದರೆ ಮಾತ್ರ ಈ ವಿಡಿಯೋನ ನೋಡಿ, ಇಲ್ಲ ಅಂದರೆ ದಯಮಾಡಿ ಸ್ಕಿಪ್ ಮಾಡಿ. ಟೈಮ್ ಪಾಸ್ ಮಾಡೋರಿಗೆ, ಮಜಾ ಎಂಟರ್ಟೈನ್ಮೆಂಟ್ ಇವೆಲ್ಲ ಬೇಕು ಅನ್ನೋರಿಗೆ ಈಗಲೇ ಸ್ಕಿಪ್ ಮಾಡಿಬಿಡಿ ಆಯಿತಾ. ಮಜಾ ಕೊಡುವಂಥದ್ದು ಟೈಮ್ ಪಾಸ್ ವಿಡಿಯೋಗಳು ತುಂಬಾ ಸಿಗ್ತವೆ, ಆದರೆ ನಿಮ್ಮ ಲೈಫ್ನ ಬದಲಾಯಿಸುವಂತಹ ಮಾತುಗಳು ಎಲ್ಲೂ ಸಿಗಲ್ಲ. ಓಕೆನಾ? ನೀವು 1 ಗಂಟೆ ಟೈಮು ನಿಮ್ಮ ಬಾಡಿಗೆ ಸರಿಯಾಗಿ ಕೇರ್ ತೊಗೊಂಡ್ರೆ ನಿಮ್ಮ ಬಾಡಿ 23 ಗಂಟೆ ಟೈಮು ನಿಮ್ಮ ಬಾಡಿಗೆ ಸಪೋರ್ಟ್ ಕೊಡುತ್ತೆ, ನಿಮಗೆ ಸಪೋರ್ಟ್ ಕೊಡುತ್ತೆ. ಡೈಲಿ ಜಸ್ಟ್ ಹಾಫ್ ಆನ್ ಅವರ್ ಅಥವಾ 1 ಅವರ್ ಮಾತ್ರ ನಿಮ್ಮ ಹೆಲ್ತ್ಗಾಗಿ ಇನ್ವೆಸ್ಟ್ ಮಾಡಿರಿ. ಅದು ನಿಮ್ಗಲ್ದೆ ನಿಮಗೆ ಮಾತ್ರ ಅಲ್ಲ, ನಿಮ್ಗಲ್ದೆ ನಿಮ್ಮ ಫ್ಯಾಮಿಲಿಗೂ ಕೂಡ ತುಂಬಾನೇ ಸೇಫ್ ಕೊಡುತ್ತೆ. ಇಷ್ಟು ದಿನ ಹೆಂಗಿದ್ವಿ ಅನ್ನೋದು ಮುಖ್ಯ ಅಲ್ಲ, ಇನ್ನು ಮುಂದೆ ಹೇಗಿರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಇಷ್ಟು ದಿನ ನನ್ನ ವೆಯ್ಟ್ ಜಾಸ್ತಿ ಇತ್ತು ಅಥವಾ ತುಂಬಾ ವೆಯ್ಟ್ ಇದೆ, ತುಂಬ ಅನ್ಹೆಲ್ದಿ ಫುಡ್ ತಿಂತಾ ಇದೆ ಅನ್ನೋದನ್ನ ಬಿಟ್ಬಿಡಿ. ಇನ್ನು ಮೇಲೆ ನೀವು ಹೇಗಿರ್ತೀವ್ರಿ, ನಾವು ಹೇಗಿರಬೇಕು ಅನ್ನೋದನ್ನು ಡಿಸೈಡ್ ಮಾಡಿ. ಅದಕ್ಕೋಸ್ಕರ ಈ ಥಾಟ್ಸ್ನ ಹೇಳ್ತಾ ಇದ್ದೆ. ಈ ಮೋಟಿವೇಶನ್ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ, ಡೈಲಿ ನನ್ನ ಮೋಟಿವೇಶನ್ ವಿಡಿಯೋ ಇಷ್ಟ ಆಗ್ತಿದೆ, ಡೈಲಿ ಇದೇ ಥರ ಮೋಟಿವೇಶನ್ ವಿಡಿಯೋ ನಿಮಗೆ ಬೇಕು ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನನ್ನ ವೆಯ್ಟ್ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಫಸ್ಟೇ ನನ್ನ ವೆಯ್ಟ್ನ ಸ್ಟಾರ್ಟ್ ಮಾಡುವಾಗ ನನ್ನ ವೆಯ್ಟ್ ಇದ್ದಿದ್ದು 61.60 ಇತ್ತು, ಅಂದರೆ 61 kg 600 ಗ್ರಾಮ್ ಇತ್ತು. ಹಾಗೆಯೇ ಇವತ್ತು ನನ್ನ 11ನೇ ದಿನ, 11 ಡೇ. ಇವತ್ತಿಗೆ ನನ್ನ 11 ಡೇಸ್ ಕಂಪ್ಲೀಟ್ ಆಗ್ತಿದೆ. ಇವತ್ತು ನನ್ನ ವೆಯ್ಟ್ ಬಂದು 59.65 ಇದೆ. ಆಲ್ಮೋಸ್ಟ್ 11 ದಿನಕ್ಕೆ ನನ್ನ ವೆಯ್ಟ್ 2 kg 2 kg ಕಡಿಮೆ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗ್ತಿದೆ, ಹಾಗೆಯೇ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗ್ತಾ ಇದೆ. ಇದಕ್ಕೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇಷ್ಟು ವೆಯ್ಟ್ ಕಮ್ಮಿ ಆಗ್ತಿದೆ, 11 ದಿನಕ್ಕೆ 2 kg ಅಷ್ಟು ಕಡಿಮೆ ಮಾಡ್ಕೋತೀನಿ ಅಂದರೆ ಅದು ಸುಮ್ಮನೆ ಮಾತಲ್ಲ. ಅದು ಸುಮ್ಮನೆ ಕಮ್ಮಿನೂ ಆಗಲ್ಲ ಆಯಿತಾ. ಅಷ್ಟು ಸುಲಭವಾಗಿ ತೂಕ ಇಳಿಸೋಕ್ಕೆ ಯಾರಿಗೂ ಆಗಲ್ಲ. ಯಾಕೆ ಅಂದರೆ ಕಮ್ಮಿ ಆಗ್ತಿದೆ ಅನ್ನೋದಕ್ಕೊಂದು ರೀಸನ್ ಯಾಕಪ್ಪ ಅಂದರೆ ಅಷ್ಟೇ ಶ್ರಮ ಇರಬೇಕಷ್ಟೆ. ಅದೆಲ್ಲ ಅಲ್ಲದೆ ನಮ್ಮ ದೇಹನ ಚೆನ್ನಾಗಿ ದಂಡಿಸ್ಬೇಕು. ಅದ್ರ ಜೊತೆಗೆ ಒಳ್ಳೆ ಫುಡ್ನ ತಿನ್ನಬೇಕು. ಆದಷ್ಟು ಅನ್ಹೆಲ್ದಿ ಫುಡ್ ತಿನ್ನೋದಾಗಲಿ ಅಥವಾ ಬೇಕ್ರಿ ಐಟಮ್ಸ್ ತಿನ್ನೋದಾಗಲಿ, ಮನೆಯಲ್ಲೇ ಕರೆದಿರೋಂಥ ಐಟಮ್ಸು, ಆಯಿಲ್ ಐಟಮ್ಸ್ನ ತಿನ್ನೋದಾಗಲಿ ಅಥವಾ ಶುಗರ್ ಐಟಮ್ಸ್ನ ತಿನ್ನೋದಾಗಲಿ, ಇವು 3 ಐಟಮ್ನ ಬಿಟ್ಬಿಟ್ರಿ. ಈ 3 ಐಟಮ್ ಬಿಟ್ಬಿಟ್ಟು ನೀವು ವೆಯ್ಟ್ ಲಾಸ್ ಹೊಟ್ಟೆ ತುಂಬ ತಿನ್ಕೊಂಡೇ ನೀವಿದ್ರೂ ವೆಯ್ಟ್ ಜಾಸ್ತಿ ಆಗಲ್ಲ. ನಿಜವಾಗ್ಲೂ ಈ 3 ಐಟಮ್ಸ್ ಇದೆಯಲ್ಲ, ತುಂಬ ಅನ್ಹೆಲ್ದಿ ಫುಡ್ಡು. ಆದಷ್ಟು ಇದನ್ನು ಕಡಿಮೆ ಮಾಡಿ. ನಾನು ಕಡಿಮೆ ಮಾಡಿರೋದಕ್ಕೆ ಇಷ್ಟು ನನ್ನ ರಿಸಲ್ಟ್ ಬರ್ತಿದೆ. ಅದ್ರ ಜೊತೆಗೆ ಸ್ವಲ್ಪ ನನ್ನ ವಾಕ್ನ ಮಾಡ್ಕೋತೀನಿ. ನಾನು ದೇಹನ ತುಂಬ ಏನು ದಂಡ್ಸೋಕ್ಕೆ ಹೋಗಲ್ಲ, ಏಕೆಂದರೆ ಮನೆ ಕೆಲಸ ಅದು ಇದು ಅಂತ ಮಾಡಿಕೊಂಡೆ ಸಾಕಾಗಿರುತ್ತೆ. ಅದ್ರ ಜೊತೆಗೆ ಒಂದು ಲೈಟಾಗಿ ವಾಕ್ ಮಾಡ್ಕೋತೀನಿ. ಲೈಟಾಗಿ ಅಂದರೆ ನಿಧಾನಕ್ಕೆ ನಡ್ಕೊಂಡು ಹೋಗೋದಲ್ಲ, ಫಾಸ್ಟ್ ವಾಕ್ ಮಾಡಬೇಕು. ಓಕೆನಾ? ಫಾಸ್ಟ್ ವಾಕ್ ಮಾಡಿ. ಅರ್ಧ ಗಂಟೆ ಟೈಮು ನೀವು ಎಷ್ಟು ಫಾಸ್ಟಾಗಿ ವಾಕ್ ಮಾಡ್ತೀರಾ ಅಷ್ಟೇ ಸ್ವೆಟ್ ಆಗಬೇಕು. ಆ ರೀತಿ ವಾಕ್ ಮಾಡಿ ನೋಡಿ, ಎಂಥ ರಿಸಲ್ಟ್ ಸಿಗುತ್ತೆ ಅಂದರೆ, ನೀವು ತಿಂದಿರೋದು ಒಂದು ದಿನದಲ್ಲಿ ತಿಂದಿರೋಂಥ ಕ್ಯಾಲರೀಸ್ನ ಅದು ಅಲ್ಲಿಗೆ ಬರ್ನ್ ಮಾಡುತ್ತೆ. ನೆಕ್ಸ್ಟ್ ನಿಮ್ಮ ಹೊಟ್ಟೆಲಾಗಲಿ ನಿಮ್ಮ ಬಾಡಿಲಾಗಲಿ ಯಾವುದೇ ರೀತಿ ಬೊಜ್ಜು ಕೂತ್ಕೊಳ್ಳೋಕ್ಕೆ ಅವಕಾಶನೇ ಕೊಡೋದಿಲ್ಲ. ಅದ್ರ ಜೊತೆಗೆ ನಾವು ಸ್ವಲ್ಪ ಫುಡ್ನ ಕಂಟ್ರೋಲ್ ಮಾಡ್ಕೊಂಡು ಬಂದಾಗ, ಹೆಲ್ದಿ ಫುಡ್ ತಿನ್ಕೊಂಡು ಅನ್ಹೆಲ್ದಿ ಫುಡ್ನ ಬಿಡ್ತಾ ಬಂದಾಗ ನಮ್ಮ ದೇಹದಲ್ಲಿ ಆದಷ್ಟು ಫ್ಯಾಟ್ ಅಂಶ ಕಡಿಮೆ ಆಗ್ತಾ ಬರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರುತ್ತೆ, ನಮ್ಮ ತೂಕನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಇದನ್ನು ಫಾಲೋ ಮಾಡ್ತಾ ಬಂದರೆ, ನಾವು ಈಗಷ್ಟೇ ಅಲ್ಲ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಅನ್ನೋದಷ್ಟೇ ಅಲ್ಲ, ಮುಂದೇನೂ ನಮ್ಮ ಫ್ಯೂಚರಲ್ಲಿ ನಮ್ಮ ಲೈಫ್ ಸ್ಟೈಲಲ್ಲಿ ಇದನ್ನು ನಾವು ಮಾಡ್ಕೋತಾ ಬಂದರೆ ನಿಜವಾಗ್ಲೂ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹೆಲ್ತ್ನ ಚೆನ್ನಾಗಿ ಹಾಗೆಯೇ ಇನ್ನು ನನ್ನ ಸ್ಕಿನ್ ಕೇರ್ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಫೇಸ್ ಅಂದರೆ ಯಾವಾಗಲೂ ನಾವು ಫೇಸ್ಗೆ ಸನ್ಸ್ಕ್ರೀನ್ ಅಥವಾ ಯಾವುದಾದ್ರು ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಫೇಸ್ ಜಾಸ್ತಿ ಟ್ಯಾನ್ ಆಗಲ್ಲ. ನನಗೆ ಜಾಸ್ತಿ ಟ್ಯಾನ್ ಆಗೋದೇ ಕೈ, ಅಂದರೆ ಸ್ಲೀವ್ಲೆಸ್ ಎಲ್ಲ ಹಾಕೊಳ್ಳೋದ್ರಿಂದ ತುಂಬ ಟ್ಯಾನ್ ಆಗುತ್ತೆ ಕೈ ನನಗೆ. ಹಾಗಾಗಿ ನಾನು ನಿಜವಾಗ್ಲೂ ನನಗೆ ಹೆಂಗೆ ಅನಿಸ್ತಿತ್ತು ಅಂದರೆ, ಫೇಸೇ ಒಂದು ಕಲರ್ ಇದೆ ಬಟ್ ಕೈ ಒಂದು ಕಲರ್ ಇದೆ, ಏನಪ್ಪ ಮಾಡೋದು ಅನ್ನೋ ಥರ ಆಗ್ತಿತ್ತು ನನಗೆ. ಅಷ್ಟು ಟ್ಯಾನ್ ಆಗಿರೋದು ಕೈ. ಎಷ್ಟೋ ಟೈಮು ನಾನು ಸ್ವೆಟರ್ ಎಲ್ಲ ಹಾಕೊಂಡು ತಿರುಗಿದುಂಟು, ಟ್ಯಾನ್ ಆಗುತ್ತಲ್ಲಪ್ಪ ನನ್ನ ಕೈ ಅಂತ. ಬಟ್ ಇದೊಂದು ಪ್ರಾಡಕ್ಟ್ ನನಗೆ ತುಂಬಾ ಹೆಲ್ಪ್ ಮಾಡಿದೆ, ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡ್ತಿದೆ. ವಿಶ್ಕೇರ್ ಅವ್ರದ್ದು ಎಚೆ ಬಾಡಿ ಲೋಷನ್ನು. ಇದನ್ನು ನಾನು ಆಲ್ಮೋಸ್ಟ್ ಸುಮಾರು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ನಾನು ಯೂಸ್ ಮಾಡೋಕ್ಕೆ ಹಿಡಿದು 3ನೇ ಬಾಟ್ಲ್ ಅಂತ ಅನಿಸುತ್ತೆ. 2 ಬಾಟಲಲ್ಲಿ ಆಲ್ರೆಡಿ ಖಾಲಿಯಾಗಿ 3ನೇ ಸಲ ನಾನು ಇದನ್ನು ಬುಕ್ ಮಾಡಿರೋದು. ಮತ್ತೆ ತುಂಬಾ ಯೂಸ್ ಆಗ್ತಿದೆ. ನೀವೇನಾದರೂ ಹೊರಗಡೆ ಹೋಗ್ತಿದ್ದೀರಾ ಅಥವಾ ವರ್ಕ್ ಮಾಡ್ತಿದ್ದೀರಾ ಅಥವಾ ಕಾಲೇಜ್ ಮಕ್ಕಳಾಗಿದ್ದರೆ ಅವರೆಲ್ಲ ಕಾಲೇಜ್ಗೆ ಹೋಗ್ತಿದ್ದೀರಾ ಅನ್ನೋದಾದರೆ ನಿಜವಾಗ್ಲೂ ಕೈ ತುಂಬ ಟ್ಯಾನ್ ಆಗಿರುತ್ತೆ. ಎನಿ ಟೈಮ್ ಏನೇ ಬಂದ್ರೂ ಫೇಸ್ನ ನಾವು ಸನ್ಸ್ಕ್ರೀನ್ ಎಲ್ಲ ಹಾಕಿ ಹೇಗಾದರೂ ಮಾಡ್ಕೋತೀವಿ, ಬಟ್ ಕೈ ಆಗಾಗಲ್ಲ. ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಮಾಡೇ ಮಾಡ್ತೀವಿ. ಹಾಗಾಗಿ ಕೈ ಬೇಗ ಟ್ಯಾನ್ ಆಗಿಬಿಡುತ್ತೆ ನಮಗೆ. ಅದು ನಮ್ಮ ಫೇಸ್ ಕಲರ್ಗೆ ನಮ್ಮ ಕೈನೂ ಇರಬೇಕು ಅನ್ನೋದಾದರೆ ನಿಜವಾಗ್ಲೂ ಇದೊಂದು ಬಾಡಿ ಲೋಷನ್ ನಿಮಗೆ ಯೂಸ್ ಆಗ್ಬೋದು ಅಂತ ಅನಿಸುತ್ತೆ. ನೋಡಿ, ನನಗಂತೂ ವರ್ಕ್ ಆಗಿದೆ ಇದು. ವಿಶ್ಕೇರ್ ಅವ್ರದ್ದು ಎಚೆ ಲೋಷನ್ ಇದೆ ಅಲ್ವಾ, ಫಸ್ಟ್ ನಾನು ಹಾಕೋತಿದ್ದೀನಿ. ನಾನು ಈ ಲೋಷನ್ನು ನೈಟ್ ಅಪ್ಲೈ ಮಾಡಬೇಕಾಯ್ತಾ. ನೈಟ್ ಎಲ್ಲ ಅಪ್ಲೈ ಮಾಡಿ ಮಾಮೂಲಿ ಅಂತ ಕೈಗೆ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ಇದ್ದಾಗ ನಾವೇನಾದರೂ ಹೊರಗಡೆ ಹೋಗ್ತೀವಿ ಅಂತ ಅನಿಸಿದರೆ ಈ ವಿಶ್ಕೇರ್ ಅವ್ರದ್ದು ಆರೆಂಜ್ ಕಲರ್ ಇದೆಯಲ್ಲ, ಅದು ಸನ್ಸ್ಕ್ರೀನ್. ಅದು ತುಂಬಾ ಚೆನ್ನಾಗಿದೆ. SPF 50 ಇದೆ ಇದು ಸನ್ಸ್ಕ್ರೀನು. ಸೂರ್ಯನ ಬೆಳಕಿಗೆ ಹೋಗಿ ನೀವು ಏನಾದ್ರು ವರ್ಕ್ ಮಾಡ್ತಿದ್ದೀರಾ, ಬಿಸಿಲಲ್ಲಿ ಹೋಗ್ತಿದ್ದೀರಾ ಅಂದರೆ ನಿಜವಾಗ್ಲೂ ಸೇಫ್ ಅಂತ ಹೇಳ್ತೀನಿ. ಯಾವುದೇ ರೀತಿ ಟ್ಯಾನ್ ಆಗಲ್ಲ. ಬಟ್ ಎಚೆ ಲೋಷನ್ ಇದೆ ಅಲ್ವಾ ವಿಶ್ಕೇರ್ ಅವ್ರದ್ದು, ಅದು ಏನಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂದರೆ ಅದರಲ್ಲಿ ನಯಾಸಿನಮೈಡ್ ಕಂಟೆಂಟ್ ಇದೆ. ಹಾಗೆಯೇ 1% ಸ್ಯಾಲಿಸಿಲಿಕ್ ಆ್ಯಸಿಡ್
ಆಸಿಡ್ ಕೂಡ ಇರೋದ್ರಿಂದ ನಮ್ಮ ಮುಂಚೆನೇ ಟ್ಯಾನ್ ಆಗಿದೆಯಲ್ಲ, ಆ ಕೈಯಲ್ಲಿ ಟ್ಯಾನ್ ಆಗಿರೋದನ್ನ ನಮ್ಮ ಕೈಯಲ್ಲಿ ಟ್ಯಾನ್ ಆಗಿದೆಯಲ್ವ ಮುಂಚೆನೇ, ಅದನ್ನು ರಿಮೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. AHA ಲೋಷನ್ನು ತುಂಬ ಹೆಲ್ಪ್ ಆಗಿದೆ ನನಗೆ. ನನಗೆ ಸುಟ್ಟು ಕಲೆ ಇತ್ತು ಕೈಯಲ್ಲಿ. ನನ್ನ ಲಾಸ್ಟ್ ವೀಡಿಯೋಗಳು ತುಂಬ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸುಟ್ಕೊಬಿಟ್ಟಿದ್ದೆ ಕೈನ. ಅದೆಷ್ಟು ಚೆನ್ನಾಗಿ ಹೋಗಿದೆ ಅಂದರೆ ಆ ಕಲೆ ಎಲ್ಲ ಹೋಗಿದೆ. ಈ ಲೋಷನ್ AHA ಲೋಷನ್ ಯೂಸ್ ಮಾಡ್ತಾ ಇರೋದ್ರಿಂದ ಆ ಕಲೆನೂ ಕೂಡ ಹೋಗಿದೆ ನನಗೆ. ಹಾಗೆಯೇ ಟ್ಯಾನ್ ಕೂಡ ರಿಮೂವ್ ಆಗಿದೆ. ಒಂದು ಸುಟ್ಟು ಗಾಯ ವಾಸಿಯಾಗಿದೆ ಅಂದರೆ ಅದ್ರ ಕಲೆ ಕಮ್ಮಿ ಆಗಿದೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಅದು ಟ್ಯಾನ್ ಕಮ್ಮಿ ಆಗಿದೆ ಅಂತ ನೀವೇ ಯೋಚನೆ ಮಾಡ್ಬೋದು. ನನಗೆ ಕಮೆಂಟ್ ಕೂಡ ಮಾಡಿದ್ರಿ, ಸಿಸ್ಟರ್ ಇದು ಚೆನ್ನಾಗಿದೆಯಾ ಲೋಷನ್ ಅಂತ. ನಿಜವಾಗ್ಲೂ 100ಗೆ 100% ನಾನು ಗ್ಯಾರಂಟಿ ಕೊಡ್ತೀನಿ. ಏಕೆಂದರೆ ನಾನು 1 ಇಯರಿಂದ ಈ ಲೋಷನ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ. ಯಾವುದೇ ರೀತಿ ನನ್ನ ಕೈ ಟ್ಯಾನ್ ಆಗಿಲ್ಲ. ಇವಾಗ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ. ಅದ್ರ ಜೊತೆಗೆ AHA ಲೋಷನ್ ಇದೆಯಲ್ಲ, ಅದನ್ನು ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ನನ್ನ ಕೈ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಅಷ್ಟು ಸಾಫ್ಟ್ ಬಂದಿದೆ ಕೈಯು ಕೂಡ. ಹಾಗೆಯೇ ಟ್ಯಾನು ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ. ಇನ್ನು ಸನ್ಸ್ಕ್ರೀನ್ ಕಾಮನ್ನು ನೀವು ಬಿಸಿಲಿಗೆ ಹೋಗುವಾಗ ಅಪ್ಲೈ ಮಾಡಿಕೊಡಿ. ಇಲ್ಲ ಅಂದರೆ ಮನೇಲೇ ಇರ್ತೀನಿ ಅಂದರೆ ಏನೂ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಕೈಗೆ. ಬಟ್ AHA ಬಾಡಿ ಲೋಷನ್ ಇದೆಯಲ್ಲ, ಅದು ತುಂಬಾ ವರ್ಕ್ ಮಾಡ್ತಿದೆ ನನಗೆ. ಅದಕ್ಕೋಸ್ಕರ ಅದು ಹಾಕಿದ್ಮೇಲೆ ಮಾರನೇ ಬೆಳಗ್ಗೆ ನೀವು ಸನ್ಸ್ಕ್ರೀನ್ ಹಾಕ್ಕೊಂಡು ಹೊರಗಡೆ ಹೋಗೋದ್ರಿಂದ ಇನ್ನೂ ಸೇಫು. ವಿಶ್ಕೇರ್ ಅವ್ರ ಈ ಪ್ರಾಡಕ್ಟ್ ಅಂತೂ ನನಗೆ ಇಷ್ಟ ಆಯಿತು. ಅದಕ್ಕೋಸ್ಕರ ಹೇಳಿದೆ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಹೆಲ್ಪ್ ಆಗಿದೆ. ಪ್ರಾಮಿಸ್ ನನಗೆ ಹೆಲ್ಪ್ ಆಗಿದೆ. ಇದು 100% ನನಗೆ ಹೆಲ್ಪ್ ಆಗಿದೆ. ಬಟ್ ನಿಮಗೂ ಏನಾದರೂ ಪಾಪ ಕಾಲೇಜ್ಗೆ ಹೋಗೋರಿದ್ರೆ ಅಥವಾ ವರ್ಕ್ ಮಾಡೋರಿದ್ರೆ ಅಥವಾ ಮನೆಯಲ್ಲೇ ಆಚೆ ಈಚೆ ಓಡಾಡೋರಿದ್ರೆ ನಿಮ್ಗೆ ಯೂಸ್ ಆಗ್ಬೋದೇನೋ ಅನ್ನೋದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಅದನ್ನು ತೊಗೊಂಡಿರೋದಕ್ಕೆ ಆ ಐಟಮ್ನ ನಾನು ವೀಡಿಯೋಸಲ್ಲಿ ಟ್ಯಾಗ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ತಗೊಳ್ಳದೇ ಇರೋ ಐಟಮ್ಸ್ನ ನಾನು ಟ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ಅದು ನನಗೆ ವರ್ಕ್ ಆಗಿದೆ, ಅದರಿಂದ ನನಗೆ ಯೂಸಸ್ ಆಗಿದೆ ಅಂದರೆ ಮಾತ್ರ ನಾನು ನಿಮಗೆ ಹೇಳಬೇಕು. ಸುಮ್ಮನೆ ಹೇಳಿ ಪಾಪ ನಿಮಗೂ ತೊಗೊಳಕ್ಕೆ ಹೇಳಿ ದುಡ್ಡು ವೇಸ್ಟ್ ಮಾಡೋದು ನನಗಿಷ್ಟ ಇಲ್ಲ. ಬೇರೆಯವ್ರಿಗೆ ಒಳ್ಳೇದು ಬಯಸಬೇಕು ಹೊರತು ಕೆಟ್ಟದ್ದು ಬಯಸಬಾರ್ದು ಯಾರನ್ನು ಕೂಡ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ವರ್ಕ್ ಆಗುತ್ತೆ ಇದು. ಬೇಕು ಅಂದರೆ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿಕೊಡಿ, ಇಲ್ಲ ಅಂದರೆ ಇನ್ನು ಇವತ್ತಿನ ತಿಂಡಿಗೆ ನಾನು ಮಾಡ್ತಾ ಇರೋದು ದೋಸೆ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ಸೋರೆಕಾಯಿನ ಪಲ್ಯ ಮಾಡ್ಕೋತಾ ಇದ್ದೀನಿ. ಗೊಜ್ಜು ಥರ ಸೋರೆಕಾಯಿನ ಕಟ್ ಮಾಡಿಕೊಂಡು ಗೊಜ್ಜು ಥರ ಪಲ್ಯ ಮಾಡ್ತಿದ್ದೀನಿ. ಇದನ್ನು ಕೂಡ ನನ್ನ ವಿಡಿಯೋಗಳಲ್ಲಿ ತುಂಬಾ ಇದೆ. ಸೋರೆಕಾಯಿ ಪಲ್ಯ ಹೇಗೆ ಮಾಡೋದು ಸಿಸ್ಟರ್, ಇಂಗ್ರೀಡಿಯೆಂಟ್ಸ್ ತೋರಿಸಿ ಅಂದರೆ ನಿಜವಾಗ್ಲೂ ನನ್ನ ವಿಡಿಯೋದಲ್ಲಿ ತುಂಬ ಒಂದು 2-3 ವಿಡಿಯೋನೇ ಸೋರೆಕಾಯಿ ಪಲ್ಯದ್ದು ವಿಡಿಯೋಸ್ ಇದೆ. ನೀವು ನೋಡಿದರೆ ಗೊತ್ತಾಗುತ್ತೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದು. ಈಸಿ ಮೆಥಡು, 5 ಮಿನಿಟ್ಸಲ್ಲಿ ಪಲ್ಯ ಆಗೋಗುತ್ತೆ. ಅದಲ್ಲದೆ ದೋಸೆಗೆ ಅದೊಂದು ಪಲ್ಯ ಸಾಕಾಗಲ್ಲ ಅಂತ ಅಂದ್ಕೊಂಡು ಫೈಬರ್ ಅಂಶನೂ ಇರಲಿ ಅನ್ನೋದಕ್ಕೋಸ್ಕರ ನಾನು ಸೊಪ್ಪು, ಇಲ್ಲಿ ನುಗ್ಗೆ ಸೊಪ್ಪನ್ನ ಕುಯ್ಕೊಂಡಿದ್ದೀನಿ. ನನಗೆ ಸೊಪ್ಪು ಹೊರಗಡೆಯಿಂದ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ನಾನು ನುಗ್ಗೆ ಗಿಡನ ಹಾಕೊಂಡಿರೋದ್ರಿಂದ ನುಗ್ಗೆ ಸೊಪ್ಪು ಡೈಲಿ ಸಿಗುತ್ತೆ ನನಗೆ. ಹಾಗಾಗಿ ನಾನು ವಾರಕ್ಕೊಂದ್ಸಲ 2 ಟೈಮ್ಸು ಈ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡ್ತಾ ಇರ್ತೀನಿ. ನಿಜವಾಗ್ಲೂ ನುಗ್ಗೆ ಸೊಪ್ಪಲ್ಲಿ ಎಷ್ಟು ಒಳ್ಳೆ ಕಂಟೆಂಟ್ ಇದೆ ಅಂದರೆ, ಅಂಶ ಇದೆ ಅಂದರೆ ನಿಜವಾಗ್ಲೂ ತುಂಬಾ ಒಳ್ಳೆಯದು ದೇಹಕ್ಕೆ. ನುಗ್ಗೆ ಸೊಪ್ಪನ್ನ ಆದಷ್ಟು ಯೂಸ್ ಮಾಡಿ ನೋಡಿ. ಬೇರೆ ಕಡೆ ಎಲ್ಲ, ಬೇರೆ ಕಂಟ್ರಿ ಸೈಡಲ್ಲೆಲ್ಲ ನುಗ್ಗೆ ಸೊಪ್ಪನ್ನ ಪುಡಿ ಮಾಡಿ, ಒಣಗಿಸಿ ಪುಡಿ ಮಾಡಿ ಅದರಲ್ಲಿ ಬರೋಂತಹ ಪ್ಯಾಕೆಟ್ನ ಬೈ ಮಾಡಿಕೊಂಡು ನೀರಿಗೆ ಹಾಕೊಂಡು ಕುಡಿತಾರೆ ವಿದೇಶದಲ್ಲೆಲ್ಲ. ನನಗೆ ಶಾಕ್ ಆಯ್ತು. ನಾನು ಯೂಟ್ಯೂಬಲ್ಲಿ ಇದೇ ರೀತಿ ಯೂಟ್ಯೂಬ್ ನೋಡುವಾಗ ನುಗ್ಗೆ ಸೊಪ್ಪು ಪೌಡರ್ ಕುಡಿತಿದ್ದಾರಲ್ಲ ಅಂತ ನೋಡಿ ನಾನೇ ಶಾಕ್ ಆಗಿದ್ದುಂಟು. ಅಷ್ಟು ಐರನ್ ಕಂಟೆಂಟ್ ಇದೆ ಅಂದಮೇಲೆ ನಾವು ಯೂಸ್ ಮಾಡಲೇಬೇಕಲ್ವ. ನುಗ್ಗೆ ಸೊಪ್ಪಲ್ಲಿ ಅಷ್ಟೇ ಐರನ್ ಕಂಟೆಂಟ್ ಇದೆ, ಕ್ಯಾಲ್ಶಿಯಮ್ ಇದೆ. ನಿಜವಾಗ್ಲೂ ಯೂಸ್ ಮಾಡಿ. ನುಗ್ಗೆ ಸೊಪ್ಪು ಒಳ್ಳೆಯದು. ವಾರಕ್ಕೆ 1 ಟೈಮ್ ಅಥವಾ 2 ಟೈಮ್ಸ್ ಯೂಸ್ ಮಾಡಿ. ನುಗ್ಗೆ ಸೊಪ್ಪಿಗೆ ಯಾರಿಗೆ ಹಳ್ಳಿಲಿರೋರಿಗಂತೂ ನುಗ್ಗೆ ಸೊಪ್ಪಿನ ಬರನೇ ಇರಲ್ಲ. ಹಾಗೆ ನೋಡ್ರಿ ಸಿಟಿಲಿ ಸಿಗೋದೇ ಸ್ವಲ್ಪ ಕಷ್ಟ ಅಂತ ಅನ್ಕೋತೀನಿ. ಬೇರೆ ಎಲ್ಲ ಸೊಪ್ಪು ಸಿಗುತ್ತೆ, ನುಗ್ಗೆ ಸೊಪ್ಪು ಒಬ್ಬರಿಗೆ ಸಿಟಿಲಿರೋರಿಗೆ ಸಿಗೋದು ಕಷ್ಟ. ಹಳ್ಳಿಲಿರೋರಿಗಂತೂ ಸಿಗ್ತಾನೆ ಇರುತ್ತೆ. ಅದೇನು ನುಗ್ಗೆ ಮರದಲ್ಲಿ ಒಂದು ಕೊನೆನ ಕಡ್ಕೊಬಂತಂದು ನೆಲಕ್ಕೆ ಚುಚ್ಚಿದ್ರೆ ಮುಗಿದೋಯ್ತು. ಅದ್ರ ಪಾಡಿಗೆ ಅದು ಬೆಳ್ಕೊಳ್ಳುತ್ತೆ. ಅದಕ್ಕೆ ಯಾವುದೇ ರೀತಿ ಗೊಬ್ಬರ ಆಗಲಿ ಮೆಡಿಷನ್ ಆಗಲಿ ಏನೂ ಬೇಕಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ ನುಗ್ಗೆ ಸೊಪ್ಪು. ನಾನು ಕೂಡ ನಮ್ಮ ಮನೆ ಕಟ್ಟಿದಾಗ ಸ್ಟಾರ್ಟಿಂಗು 1 ಇಯರ್ ಆಯ್ತಷ್ಟೇ, ಆವಾಗ ತಂದು ಹಾಕಿದ್ದು. ಅಷ್ಟು ಚೆನ್ನಾಗಿ ಬಿಡ್ತಿದೆ ಸೊಪ್ಪನ್ನ. ನನಗಂತೂ ಸಖತ್ ಯೂಸ್ ಆಗ್ತಿದೆ. ಏನು ಸಾಂಬಾರು ಮಾಡಬೇಕು ಏನೂ ಇಲ್ಲ ಮನೇಲಿ ಅಂದರೆ ನುಗ್ಗೆ ಸೊಪ್ಪಿನ ಉಪ್ಪು ಸಾಂಬಾರು ಮಾಡ್ಕೊಂಡು ಊಟ ಮಾಡ್ಕೋತೀವಿ. ಏನಾರು ಬಜ್ಜಿ ಮಾಡಬೇಕು, ವಡೆ ಮಾಡಬೇಕು, ಏನೋ ಒಂದು ಮಾಡಬೇಕು, ದೋಸೆ ಮಾಡಬೇಕು, ಮಸಾಲೆ ರೊಟ್ಟಿ ಮಾಡಬೇಕು ಅಂದ್ರೂ ನುಗ್ಗೆ ಸೊಪ್ಪು ಆ್ಯಡ್ ಮಾಡ್ಕೋತೀನಿ. ಹಾಗಾಗಿ ನನಗೆ ನುಗ್ಗೆ ಸೊಪ್ಪು ಚೆನ್ನಾಗಿ ಯೂಸ್ ಆಗ್ತಿದೆ. ನನಗೆ ಪೌಡ್ರು ಮಾಡ್ಕೊಂಡು ನುಗ್ಗೆ ಸೊಪ್ಪು ಒಣಗಿಸಿ ಪೌಡ್ರು ಮಾಡಿ ಕುಡಿಯೋ ಅವಶ್ಯಕತೆ ಇಲ್ಲ. ಫ್ರೆಶ್ಶಾಗೆ ಸಿಗುತ್ತೆ, ಫ್ರೆಶ್ಶಾಗೆ ಮಾಡ್ಕೋತಿದ್ದೀನಿ. ಇವತ್ತು ಸ್ವಲ್ಪ ನುಗ್ಗೆ ಸೊಪ್ಪಿನ ಪಲ್ಯನ ಮಾಡೋಣ ಅಂತ ನುಗ್ಗೆ ಸೊಪ್ಪು, ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಕೂಡ ಇತ್ತು, ಫ್ರೆಶ್ ಆಗಿತ್ತು ಅದು ಕೂಡ. ಪಾಲಕ್ ಸೊಪ್ಪು ಎರಡನ್ನೂ ಸೇರಿಸ್ಕೊಂಡು ನಾನು ಇಲ್ಲಿ ಸೊಪ್ಪಿನ ಪಲ್ಯನ ಮಾಡ್ಕೋತಾ ಇದ್ದೀನಿ. ಇದಕ್ಕೊಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು, ಸಾಸಿವೆ ಚಟಪಟ ಅಂತ ಸಿಡಿದ ತಕ್ಷಣವೇ ಈರುಳ್ಳಿನ ಆ್ಯಡ್ ಮಾಡ್ಕೋತೀನಿ. ತುಪ್ಪ ಮಾತ್ರ ಸ್ವಲ್ಪನೇ ಆ್ಯಡ್ ಮಾಡಿರೋದು ನಾನು. ನೀವು ನೋಡ್ತಿರ್ಬೋದು, 2 ಡ್ರಾಪ್ಸ್ ಅಷ್ಟೇ ಹಾಕಿರೋದು ನಾನು. ಅದಾದಮೇಲೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡ್ರೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನುಗ್ಗೆ ಸೊಪ್ಪನ್ನ ಎಲ್ಲ ಬಿಡಿಸಾದ್ಮೇಲೆ ಸ್ವಲ್ಪ ಲೈಟಾಗಿ ತೊಳಿರಿ. ಏಕೆಂದರೆ ಧೂಳೆಲ್ಲ ಕೂತಿರುತ್ತೆ. ನುಗ್ಗೆ ಸೊಪ್ಪನ್ನು ತೊಳಿಬಾರ್ದು, ಕಹಿ ಬರುತ್ತೆ ಅಂತಾರೆ. ಆ ಥರ ಏನೂ ಇಲ್ಲ. ತೊಳ್ಕೊಳ್ಳಿ ನುಗ್ಗೆ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು. ಅದಾದಮೇಲೆ ಪಾಲಕ್ ಸೊಪ್ಪನ್ನ ಕೂಡ
ಕೂಡ ನೀಟಾಗಿ ಸೋಸ್ಕೊಂಡು ತೊಳ್ಕೊಂಡು ಆದಮೇಲೆ ನೀವು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು, ನುಗ್ಗೆ ಸೊಪ್ಪನ್ನ ಹೆಚ್ಚಿಡೋಕೆ ಹೋಗ್ಬೇಡಿ. ಅದಕ್ಕೆ ನೀವು ಚಾಕು ಎಲ್ಲ ಮುಟ್ಸಿದ್ರೆ ಕಹಿ ಬರುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ಟ್ರೈ ಮಾಡಿಲ್ಲ. ನಾನು ನುಗ್ಗೆ ಸೊಪ್ಪು ಕಟ್ ಮಾಡೋಕ್ಕೆ ಹೋಗಲ್ಲ. ಅದು ಕಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಎಲೆ ಇಷ್ಟಿಷ್ಟೇ ಅಗಲ ಇರೋದ್ರಿಂದ ಆರಾಮಾಗಿ ಹಾಗೆಯೇ ಒಗ್ಗರಣೆಗೆ ಹಾಕ್ಬಿಡ್ಬೋದು. ಹಾಗೇ ಬೆಂದೋಗುತ್ತೆ ನುಗ್ಗೆ ಸೊಪ್ಪು. ಸಣ್ಣದಾಗಿ ಹಚ್ಚಿಟ್ಕೋತಾ ಇದ್ದೀನಿ ಪಾಲಕ್ ಸೊಪ್ಪನ್ನ. ಇವೆರಡನೇ ಈರುಳ್ಳಿ ಬಾಡಿದ ತಕ್ಷಣ ಈ ಸೊಪ್ಪನ್ನ ಹಾಕೋತಾ ಇದ್ದೀನಿ, ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಸೊಪ್ಪೆಲ್ಲ ಸ್ವಲ್ಪ ಬಾಡ್ತಿದ್ದ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಪೆಪ್ಪರ್ ಪೌಡರ್ನ ಯೂಸ್ ಮಾಡಿಕೊಂಡು ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊತೀನಿ. ಸೊಪ್ಪೆಲ್ಲ ಚೆನ್ನಾಗಿ ಬಾಡಿದೆ ಅದಾದಮೇಲೆ ಒಂದು ಮೊಟ್ಟೆನ ತಗೋತಿದ್ದೀನಿ. ಏಕೆಂದರೆ ಸೋರೆಕಾಯಿ ಪಲ್ಯ ತರಕಾರಿನೂ ಮಾಡಿರೋದ್ರಿಂದ ಅದು ವಿಟಮಿನ್ ಸಿ ಸೇರುತ್ತೆ, ಸೊಪ್ಪು ಕೂಡ ಫೈಬರ್ ಕಂಟೆಂಟ್ಗೆ ಸೇರೋದ್ರಿಂದ ಪ್ರೋಟೀನ್ ಮಿಸ್ ಆಗುತ್ತೆ ಇಲ್ಲಿ. ಹಾಗೆಯೇ ದೋಸೆ ಕಾರ್ಬ್ಸ್ ನಿಮಗೆ ಗೊತ್ತಿರೋ ಹಾಗೆ ಎನರ್ಜಿಗೋಸ್ಕರ ತಿಂತೀವಿ ಅಷ್ಟೇ. ಅದಕ್ಕೋಸ್ಕರ ಒಂದು ಪ್ರೋಟೀನ್ಗೋಸ್ಕರ ಒಂದು ಮೊಟ್ಟೆನ ತೊಗೊಂಡು ಒಡೆದು ನಾನು ಹಾಕೋತಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನಾನು ಸೊಪ್ಪಿನ ಪಲ್ಯ ಹೇಗೆ ಮಾಡ್ತಿದ್ದೀನಿ ಅಂತ. ಆ ಮೊಟ್ಟೆ ಎಲ್ಲ ಸ್ವಲ್ಪ ಚೆನ್ನಾಗಿ ಆ ಸೊಪ್ಪಿನ ಜೊತೆಗೇ ಹುರಿದಿಟ್ಕೋತೀನಿ. ಇದಿಷ್ಟು ನನ್ನ ಸೊಪ್ಪಿನ ಪಲ್ಯ. ಟೇಸ್ಟಿಯಾಗಿರುತ್ತೆ, ಆಗಿರುತ್ತೆ. ನಿಜವಾಗ್ಲೂ ಅದನ್ನು ಎಷ್ಟು ಕೊಟ್ಟರು ತಿನ್ನಬೇಕು ಅಂತ ಅನಿಸುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದೊಂದು ರೆಸಿಪಿ ಟ್ರೈ ಮಾಡಿ ನೋಡಿ. ಸಿಂಪಲಾಗಿ ಆಗೋಗುತ್ತೆ. 2 ಮಿನಿಟ್ಸ್ ಸಾಕು ನಿಮಗೆ. 2 ಮಿನಿಟ್ಸಲ್ಲಿ ಮುಗಿದೋಗುತ್ತೆ ಸೊಪ್ಪಿನ ಪಲ್ಯ. ದೋಸೆಗೆ ಆ್ಯಡ್ ಮಾಡ್ಕೊಂಡು ತಿನ್ಕೊಳ್ಳಿ. ಇದಿಷ್ಟು ನಾನು ಹೇಳಿದ್ದೀನಿ ಈ ರೆಸಿಪಿನ. ಇನ್ನು ಇವತ್ತಿನ ತಿಂಡಿಗೆ ನಂದು ಒಂದು ದೋಸೆ ತಗೋತೀನಿ, ಹಾಗೆಯೇ ಸೊಪ್ಪು, ಹಾಗೆಯೇ ಮೊಟ್ಟೆ ಮಾಡಿರೋಂತಹ ಸೊಪ್ಪಿನ ಪಲ್ಯನ ತಗೋತೀನಿ, ಹಾಗೆಯೇ ಸೋರೆಕಾಯಿ ಪಲ್ಯ ಮಾಡಿದೆ ಅಂತ ಹೇಳಿದೆ ಅದನ್ನು ಕೂಡ ತಗೋತೀನಿ. ಜೊತೆಗೆ ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದೇನೋ ದೋಸೆ ಜೊತೆಗೆ ಸ್ವಲ್ಪ ಮೊಸರು ಇದ್ದರೆ, ರೊಟ್ಟಿ ದೋಸೆಗೆ ನನಗೆ ಮೊಸರು ಇದ್ದರೆ ಇನ್ನೂ ಖುಷಿ ಅನಿಸುತ್ತೆ. ಅದಲ್ಲದೆ ನಾನು ಮೊಸರನ್ನ ಮನೇಲೇ ಮಾಡ್ಕೊಳ್ಳೋದ್ರಿಂದ ಗಿಣ್ಣು ಬರುತ್ತಲ್ಲ, ನೋಡಿದ್ದೀರಲ್ವ, ಹಾಲಲ್ಲಿ ಗಿಣ್ಣು ಮಾಡ್ತಾರೆ, ಆ ರೀತಿ ಇರುತ್ತೆ ನಮ್ಮನೆ ಮೊಸರು. ಅಷ್ಟು ಚೆನ್ನಾಗಿರುತ್ತೆ. ಅದ್ರ ಮೇಲೆ ಹಸುದು ಕೆನೆ ಕೂಡ ಇರುತ್ತೆ, ತಿನ್ನಬೇಕು ಅನಿಸುತ್ತೆ. ಬಟ್ ಏನು ಮಾಡೋದು, ಹೆವಿ ಫ್ಯಾಟು. ಅದಕ್ಕೋಸ್ಕರ ಮೇಲೆ ಕೆನೆ ಎಲ್ಲ ತೆಗೆದು 1-2 ಸ್ಪೂನ್ ಮೊಸರನ್ನ ತೊಗೋತೀನಿ ಅಷ್ಟೇ. ಅಂದರೆ ಮೇಲೆ ಫ್ಯಾಟ್ ಅಂಶ ಇರೋ ಅಂಥದ್ದು, ಕೆನೆ ಭಾಗ ಅಂತ ಇರೋ ಅಂಥದ್ದನ್ನ ನಾನು ಬೆಣ್ಣೆಗೆ ಇಟ್ಕೊಬಿಡ್ತೀನಿ. ನಾನು ಮನೇಲೇ ತುಪ್ಪ ಮಾಡ್ಕೊಳ್ಳೋದ್ರಿಂದ ಆ ಕೆನೆ ಅಂಶನ ಬೆಣ್ಣೆಗೆ ಇಟ್ಕೊಂಡು ಇನ್ನು ಮಿಕ್ಕಿದ್ದು ಮೊಸರನ್ನ ನಾನು ಇಲ್ಲಿ ಯೂಸ್ ಮಾಡ್ಕೋತೀನಿ ಅಷ್ಟೇ. ಈ ಕಡೆ ತುಪ್ಪನೂ ಆಗುತ್ತೆ, ಈ ಕಡೆ ನಮಗೆ ಮೊಸರಲ್ಲಿ ಪ್ರೋಟೀನು ಸಿಗುತ್ತೆ. ಎಲ್ಲದಕ್ಕೂ ಬೆಸ್ಟ್ ಯೂಸಸ್ ಅಂತ. ಹಾಗಾಗಿ ನಾನು 1 ಲೀಟರ್ ಹಾಲು ಹಾಕಿಸ್ಕೊಳ್ಳೋದು ತುಂಬಾ ಯೂಸ್ ಆಗ್ತಿದೆ. ಮಕ್ಕಳು ಕೂಡ ಹಾಲು ಯೂಸ್ ಮಾಡ್ತಾರೆ, ಮನೆಗೆ ಮೊಸರಾಗುತ್ತೆ. ಹಾಗೆಯೇ ಮಜ್ಜಿಗೆನೂ ಕೂಡ ಮಾಡ್ಕೋತೀವಿ ಆವಾಗವಾಗ. ಇವಾಗ ಯಾಕೆ ಅಂದರೆ ಸ್ವಲ್ಪ ಮಳೆಗಾಲ ಇರೋದ್ರಿಂದ, ಮಳೆ ಚಳಿ ಇರೋದ್ರಿಂದ ಮಜ್ಜಿಗೆ ಯೂಸ್ ಮಾಡ್ತಾ ಇಲ್ಲ. ಮೊಸರನ್ನು ಕೂಡ ಯಥೇಚ್ಛವಾಗಿ ಯೂಸ್ ಮಾಡ್ತಾ ಇಲ್ಲ ನಾವು. ಬಟ್ ರೊಟ್ಟಿ ದೋಸೆ ಈ ಥರ ಆದಾಗ ನಾನು ಸ್ವಲ್ಪ ಮೊಸರು ತಿಂತೀನಿ. ನಮ್ಮ ಮನೇಲಿ ನಾನು ಒಬ್ಬಳೇ ಜಾಸ್ತಿ ಮೊಸರು ತಿನ್ನೋದು. ಇನ್ನು ಮೊಸರು ಆದಮೇಲೆ ಅದಾದಮೇಲೆ ಇಲ್ಲಿ ನಾನು ಸೌತೆಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೌತೆಕಾಯಿಯು ಕೂಡ ತುಂಬಾ ಒಳ್ಳೆಯದು, ಹಾಗಾಗಿ ಸೌತೆಕಾಯಿನೂ ಕೂಡ ತೊಗೋತೀನಿ. ಒಂದು ದೋಸೆ ತೊಗೋತೀನಿ. ಇದಿಷ್ಟು ನನ್ನ ತಿಂಡಿಯಾಗಿದೆ. ನಿಜವಾಗ್ಲೂ ಇಷ್ಟು ತಿಂದ್ರೇ ಹೊಟ್ಟೆ ತುಂಬ ಲೋಡ್ ಆಗೋಗುತ್ತೆ. ನಿಜವಾಗ್ಲೂ ಅಷ್ಟು ಹೊಟ್ಟೆ ಚೆನ್ನಾಗಿ ತುಂಬುತ್ತೆ. ಮಧ್ಯಾಹ್ನದವರೆಗೂ ಏನೇ ಒಂದು 11 ಗಂಟೆಗೆ 12 ಗಂಟೆಗೆ ಏನಾದರೂ ಒಂದು ಲೈಟಾಗಿ ಸ್ನ್ಯಾಕ್ಸ್ ಬೇಕು ಅನ್ನೋದು ಅನ್ಸೋದೇ ಇಲ್ಲ. ನೀವು 3 ಗಂಟೆ ಆದರೂ ಹಸುವಾಗಲ್ಲ ಕಣ್ರಿ, ಇಷ್ಟು ತಿಂದರೆ ನಿಜವಾಗ್ಲೂ ಅಷ್ಟು ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಇದಕ್ಕೂ ಬೇಕು ಅಂದರೆ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ಳಿ, ಬಟ್ ಬೇಡ, ಹೆವಿ ಊಟ ಬೇಡ ನಿಮಗೆ, ಸಾಕು ಇದಿಷ್ಟು ನಿಮ್ಮ ಹೊಟ್ಟೆಗೆ ತುಂಬುತ್ತೆ ಅಂತ ಅನ್ಕೋತೀನಿ. ಇದಿಷ್ಟು ನನ್ನ ಇವತ್ತಿನ ತಿಂಡಿಯಾಗಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, ಹಾಗೆಯೇ ಈ ಪಲ್ಯ ಉಳಿದಿತ್ತಲ್ವ, ಸೋರೆಕಾಯಿ ಪಲ್ಯ, ಅದನ್ನೇ ತೊಗೊಂಡಿದ್ದೀನಿ. ಇನ್ನು ಸೊಪ್ಪು ಕೂಡ ಸ್ವಲ್ಪ ಉಳಿದಿತ್ತು, ಅದನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದಿಷ್ಟೇ ಮಧ್ಯಾಹ್ನದ ಊಟಕ್ಕೆ. ನಾನು ಎಕ್ಸ್ಟ್ರಾ ಏನೂ ತೊಗೊಂಡಿಲ್ಲ. ಅದ್ರ ಜೊತೆಗೆ ಒಂದು ಮೊಟ್ಟೆ ಕೂಡ ತೊಗೊಂಡಿದ್ದೆ. ಕ್ಷಮಿಸಿ, ಆ ವಿಡಿಯೋನ ನಾನು ಮಾಡ್ಕೊಳ್ಳೋದು ಸ್ವಲ್ಪ ಮಿಸ್ ಆಯಿತು. ಮತ್ತು ಊಟ ತಿಂದುಬಿಟ್ಟೆ. ಆಮೇಲೆ ಅಂದ್ಕೊಂಡೆ ಅಯ್ಯೋ ವಿಡಿಯೋನೇ ಮಾಡ್ಕೊಳ್ಳಿಲ್ವಲ್ಲ ಅಂತ. ನಿಜವಾಗ್ಲೂ ಇವತ್ತು ಮಧ್ಯಾಹ್ನದ ಊಟ ಹಾಗಾಗಿ ಮಿಸ್ ಆಗಿದೆ ನಾನು ವಿಡಿಯೋ ಮಾಡ್ಕೊಳ್ಳೋದು. ಸೇಮ್ ಏನೂ ನಾನು ತೊಗೊಂಡಿಲ್ಲ, ಈ ಪಲ್ಯನೇ ತೊಗೊಂಡಿದ್ದೀನಿ, ಹಾಗೆಯೇ ಸೊಪ್ಪಿನ ಪಲ್ಯನೂ ತೊಗೊಂಡಿದ್ದೀನಿ. ಅದಕ್ಕೆ ಇನ್ನೊಂದು ಮೊಟ್ಟೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೆಷ್ಟೇ ನನ್ನ ಮಧ್ಯಾಹ್ನದ ಊಟ. ಇನ್ನು ರಾತ್ರಿ ಊಟಕ್ಕೆ ಲೈಟಾಗಿ ಹಣ್ಣು ತೊಗೊಂಡಿದ್ದೀನಿ ಅಷ್ಟೇ. ನಾನು ಪಪ್ಪಾಯ ಹಣ್ಣು ತೊಗೊಂಡಿದ್ದೀನಿ. ಈ ಹಣ್ಣು ತಿನ್ಕೊಂಡು ಸ್ವಲ್ಪ ರೈಸ್ ಊಟ ಮಾಡ್ಕೋತೀನಿ ಅಷ್ಟೇ. ಬೇಕು ಅಂದರೆ ಮುದ್ದೆನಾದರೂ ಯೂಸ್ ಮಾಡ್ಬೋದು, ಅಥವಾ ಪ್ರೋಟೀನ್ ಪೌಡ್ರ್ ಯೂಸ್ ಮಾಡ್ಬೋದು. ಬಟ್ ನಾನು ಪ್ರೋಟೀನ್ ಪೌಡ್ರನ್ನ ಇವತ್ತು ಯೂಸ್ ಮಾಡ್ತಾ ಇಲ್ಲ. ಹಣ್ಣು ತೊಗೊಂಡಿದ್ದೀನಿ, ಹಣ್ಣಿನ ಜೊತೆಗೆ ಸ್ವಲ್ಪ ರೈಸ್ ತಿನ್ಕೋತಾ ಇದ್ದೀನಿ. ಇದಿಷ್ಟೇ ನನ್ನ ರಾತ್ರಿ ಊಟ ಆಗಿದೆ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ, ನನ್ನ ವೆಯ್ಟ್ ಲಾಸ್ ಬಗ್ಗೆ ನನ್ನ ಮೋಟಿವೇಶನ್ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನಿಸಿದರೆ, ಪ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತಾ, ಹಾಗೆಯೇ ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರು ಲೈಕ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮೋಟಿವೇಶನ್ ವಿಡಿಯೋದೊಂದಿಗೆ, ನನ್ನ ವೆಯ್ಟ್ ಲಾಸ್ ಹೆಲ್ತಿ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.